ಮೈಸೂರಿನ ಹೋಟೆಲ್ನಲ್ಲಿದ್ದಾಗಲೇ ಅರೆಸ್ಟ್ ಆಗಿದ್ರು ದರ್ಶನ್. ದರ್ಶನ್ ತಂಗಿದ್ದ ಹೋಟೆಲ್ ರೂಮ್ನಲ್ಲೂ ಕೂಡ 3 ಲಕ್ಷ ರೂಪಾಯಿ ಪತ್ತೆಯಾಗಿದೆ. ಓಕೆ, ದರ್ಶನ್ ತಂಗಿದ್ದ ಮೈಸೂರಿನ ಹೋಟೆಲ್ ರೂಮ್ನಲ್ಲಿ 3 ಲಕ್ಷ ರೂಪಾಯಿ ಪತ್ತೆಯಾಯಿತು. ಯಾಕೆಂದರೆ ಅಲ್ಲೂ ಕೂಡ ಸ್ಪಾಟ್ ಮಹಜರ್ ಮಾಡಿದರು ಪೊಲೀಸರು. ರ್ಯಾಡಿಸನ್ ಬ್ಲೂ ಹೋಟೆಲ್ನ ರೂಮ್ನಲ್ಲಿ 3 ಲಕ್ಷ ರೂಪಾಯಿ ಇಟ್ಟಿದ್ದರಂತೆ ದರ್ಶನ್. ಈ 3 ಲಕ್ಷ ಹಣವನ್ನು ಪತ್ನಿ ವಿಜಯಲಕ್ಷ್ಮಿಗೆ ಕೊಡೋದಕ್ಕೆ ದರ್ಶನ್ ಹೇಳಿದರು. ವಿಜಯಲಕ್ಷ್ಮಿಗೆ 3 ಲಕ್ಷ ರೂಪಾಯಿ ಕೊಟ್ಟಿದ್ದರಂತೆ ದರ್ಶನ್ ಅವರ ಮೇಕಪ್ ಮ್ಯಾನ್. ಕೋರ್ಟ್ಗೆ ಕೊಟ್ಟ ರಿಮ್ಯಾಂಡ್ ಕಾಪಿಯಲ್ಲಿ ಇದು ಕೂಡ ಉಲ್ಲೇಖ ಆಗಿದೆ. ಹಾಗಾದರೆ ನೀವು ಹೋಟೆಲ್ ರೂಮ್ನಲ್ಲಿ 3 ಲಕ್ಷ ರೂಪಾಯಿ ಇಟ್ಕೊಂಡಿದ್ದು ಯಾಕೆ? ಏನು ವಿಚಾರ? ದರ್ಶನ್ಗೆ ಏನಾದರೂ ಮೊದಲೇ ಗೊತ್ತಿತ್ತಾ ನಾನು ಪೊಲೀಸರ ವಶಕ್ಕೆ ಹೋಗ್ತೀನಿ ಖರ್ಚಿಗೆ ಅಂತ ಏನಾದರೂ ಹೆಂಡತಿಗೆ 3 ಲಕ್ಷ ರೂಪಾಯಿ ಕೊಟ್ಟರಾ ಗೊತ್ತಿಲ್ಲ. ಅದರ ಬಗ್ಗೆ ಕೂಡ ವಿಚಾರಣೆ ನಡೀಬೇಕಾಗಿದೆ. ಸೊ ಹಾಗಾಗಿ ಈಗ ಆ ವಿಚಾರ ಕೂಡ ಬಹಳ ಮುಖ್ಯವಾಗುತ್ತೆ. ಅದಕ್ಕೋಸ್ಕರನೇ ಇವರು ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಈ ಎಲ್ಲ ವಿಚಾರಗಳನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ದರ್ಶನ್ ಅವರ ಮನೆಯಲ್ಲಿ 37,40,000 ರೂಪಾಯಿ ಕ್ಯಾಶ್ ಸಿಕ್ಕಿದೆ, ಅವರ ರೂಮ್ನಲ್ಲಿ 3 ಲಕ್ಷ ಸಿಕ್ಕಿದೆ ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಈಗ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಈಗ ಆಯಿತು, ದರ್ಶನ್ ಮನೆಯಲ್ಲಿ ಒಂದು 37,40,000, ರೂಮ್ನಲ್ಲಿ ಒಂದು 3 ಲಕ್ಷ, ಅಂದರೆ ಈ ಥರ ದುಡ್ಡಿಟ್ಕೊಳ್ಳೋದೇ ಅಪರಾಧ ಅಂತನಾ ಅಂತ ನನ್ನ ಪ್ರಶ್ನೆ. ದುಡ್ಡಿಟ್ಕೊಳ್ಳೋದು ಅಪರಾಧ ಅಲ್ಲ ಅರವಿಂದ್, ಬಟ್ 2 ಲಕ್ಷಕ್ಕಿಂತ ಹೆಚ್ಚಿನ ಹಾರ್ಡ್ ಕ್ಯಾಶ್ನ ಕ್ಯಾರಿ ಮಾಡಬಾರ್ದು ಅಂತ ಒಂದು ರೂಲ್ಸ್ ಇದೆ. ಈ ಹಿನ್ನೆಲೆಯಲ್ಲಿ ಒಬ್ಬ ಜವಾಬ್ದಾರಿಯುತ ನಟ ಏನಕ್ಕೆ ಅಷ್ಟೊಂದು ದುಡ್ಡು ಇಟ್ಕೊಂಡಿದ್ರು? ಮತ್ತೊಂದು ಪ್ರಮುಖವಾದ ಅಂಶ ಅಂದರೆ ಕೊಲೆ ನಡೆದ ನಂತರದಲ್ಲಿ ಹಣ ವಿಲೇವಾರಿ ಕೂಡ ಆಗೋಗಿರುತ್ತೆ. ಅಂದರೆ ಯಾರು ನಾನು 30 ಲಕ್ಷ ಕೊಟ್ಟಿರ್ತೀನಿ, 30 ಲಕ್ಷದಲ್ಲಿ ಹೆಣವನ್ನು ಸಾಗಿಸೋದಕ್ಕೋಸ್ಕರ ಅಂದರೆ ಸಾಕ್ಷ್ಯಗಳನ್ನು ನಾಶ ಮಾಡೋದಕ್ಕೋಸ್ಕರ 30 ಲಕ್ಷ ಈಗಾಗಲೇ ಕೊಟ್ಟಿರೋದಾಗಿ ಸಹ ಹೇಳಿಕೆ ಆಗಿದೆ. ಈ ನಡುವೆ ಈಗ ಏನು ಮಾಜರ್ಗೆ ಹೋದಾಗ, ಬೆಂಗಳೂರಿನ ದರ್ಶನ್ ಅವ್ರ ಮನೆಗೆ ಮಾಜರ್ಗೆ ಹೋದಾಗ ಅಲ್ಲಿ 37 ಲಕ್ಷ ಸಿಗುವಂಥದ್ದು, ಜೊತೆಗೆ ಮೈಸೂರಿನ ಹೋಟೆಲ್ ಏನು ಅವ್ರನ್ನ ಅರೆಸ್ಟ್ ಮಾಡಿ ಕರೆ ತಂದಿದ್ರು ಅಲ್ಲಿ ಹೋದಾಗ ಅಲ್ಲಿ 3 ಲಕ್ಷ ಸಿಗೋದು. ಈ 40 ಲಕ್ಷ ಎಲ್ಲಿಂದ ಬಂತು? 40,40,000 ರೂಪಾಯಿ ಎಲ್ಲಿಂದ ಬಂತು? ಅದು ಹಾರ್ಡ್ ಕ್ಯಾಶಲ್ಲಿ ಎಲ್ಲಿಂದ ಬಂತು ಅನ್ನೋದು ಈಗ ಪೊಲೀಸರ ಪ್ರಶ್ನೆ ಆಗಿರುವಂಥದ್ದು. ಜೊತೆಗೆ ಅಲ್ಲಿ ಮೈಸೂರಲ್ಲಿ ಹೋಟೆಲ್ ಏನು ಸೀಸ್ ಮಾಡ್ಕೊಂಡು ಬಂದಿರ್ತಾರೆ, ಆ ದುಡ್ಡು ಎಲ್ಲಿಂದ ಬಂತು? ಅದನ್ನು ಪತ್ನಿಗೆ ಕೊಡೋದಕ್ಕೆ ನಾನು ನನ್ನ ಮೇಕಪ್ ಮ್ಯಾನ್ಗೆ ಕೊಟ್ಟಿದ್ದೆ ಅಂತ ಒಂದು ಉತ್ತರ ಕೂಡ ಬಂದಿರುವಂಥದ್ದು. ಅಂದರೆ ಯಾವ ಕಾರಣಕ್ಕೆ ಇವರಿಷ್ಟು ದುಡ್ಡನ್ನು ಕ್ಯಾರಿ ಮಾಡಿದರು ಅನ್ನುವಂಥ ಪ್ರಶ್ನೆ, ಮತ್ತು ಮನೆಯಲ್ಲಿ ಯಾಕೆ ಇಷ್ಟೊಂದು ದುಡ್ಡು ಇಟ್ಟಿದ್ರು ಅನ್ನುವಂಥ ಪ್ರಶ್ನೆ ಈಗ ಪೊಲೀಸರು ಮಾಡ್ತಿರುವಂಥದ್ದು. ಬೇರೆ ಏನಾದರೂ ಪ್ಲ್ಯಾನ್ಗಳು ನಡೀತಿತ್ತಾ ಅನ್ನೋದು ಸಹ ಬಹಳ ಮುಖ್ಯವಾದಂಥ ವಿಚಾರ. ಯಾಕಂದರೆ ಕೊಲೆನ ಮರೆಮಾಚೋ ದೃಷ್ಟಿಯಿಂದ, ತಮ್ಮ ಹೆಸರು ಹೊರಗೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತೊಂದು ಆ್ಯಂಗಲಲ್ಲೂ ಸಹ ಪೊಲೀಸರು ತನಿಖೆ ನಡೆಸಿದರೆ, ನಮ್ಮ ಹೆಸರು ಈಚೆ ಬರಬಾರ್ದು ಅನ್ನೋ ಕಾರಣಕ್ಕೆ ಬೇರೆ ಏನಾದರೂ ಪ್ಲ್ಯಾನ್ಗಳು ನಡೆಸ್ತಿದ್ರಾ ಅನ್ನೋದನ್ನು ಸಹ ಈಗ 2 ದಿವಸ ಕಸ್ಟಡಿ ಕೇಳಿರೋ ಪ್ರಮುಖ ಉದ್ದೇಶ. ಅದರ ವಿಚಾರಣೆ ಕೂಡ ಈಗ ಪೊಲೀಸರು ಮಾಡ್ತಿರುವಂಥದ್ದು. ಅರವಿಂದ್, ಒಂದು ರೂಲ್ಸ್ ಇದೆ, 2 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶನ್ನು ಇಟ್ಕೋಬಾರ್ದು ಅಂತಂದ್ಬಿಟ್ಟು.